ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ಕೆಮಿಸ್ಟ್ರಿ ಮೊದಲನೇ ಚಾಪ್ಟ್ರಲ್ಲಿ ಮ್ಯಾಟರ್ ಅಂದರೆ ಏನು, ಮ್ಯಾಟ್ರಲ್ಲಿ ಫಿಸಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಕೂಡ ಸ್ಟಡಿ ಮಾಡಿದ್ದೀವಿ. ಆ ಫಿಸಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರಲ್ಲಿ ಟೈಪ್ಸಲ್ಲಿ ನಾವು ಸಾಲಿಡ್ಸು, ಲಿಕ್ವಿಡ್ಸು ಮತ್ತು ಗ್ಯಾಸಸ್ಗಳ ಬಗ್ಗೆ ನಾವು ನಿನ್ನೆ ಅಧ್ಯಯನವನ್ನು ಮಾಡ್ತಾ ಹೋಗಿದ್ದೀವಿ. ಸಾಲಿಡ್ಸಲ್ಲಿ ಅದರಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಬಹಳ ಹತ್ತಿರವಾಗಿ ಇರ್ತವೆ. ಅದನ್ನು ನಾವು ನಿನ್ನೆ ಸ್ಟಡಿ ಮಾಡಿದ್ದೀವಿ. ಮತ್ತು ಇಟ್ ಹ್ಯಾಸ್ ಡೆಫಿನೈಟ್ ಶೇಪ್ ಆ್ಯಂಡ್ ಡೆಫಿನೈಟ್ ವಾಲ್ಯೂಮ್ ಅನ್ನೋದನ್ನು ಕೂಡ ನಾವು ಸಾಲಿಡ್ಸಲ್ಲಿ ಸ್ಟಡಿ ಮಾಡಿರುವಂತಹದ್ದು. ಓಕೆ, ಅದೇ ರೀತಿ ನಾವು ಲಿಕ್ವಿಡ್ಸಿಗೆ ಬಂದಾಗ ಲಿಕ್ವಿಡ್ಸಲ್ಲಿ ಇರುವಂತಹ ಪಾರ್ಟಿಕಲ್ಸ್ಗಳು ಸಾಲಿಡ್ಸ್ಗಿಂತ ಸ್ವಲ್ಪ ದೂರದಲ್ಲಿರ್ತವೆ. ಮತ್ತು ಲಿಕ್ವಿಡ್ಸ್ ಅನ್ನೋದು ಡೆಫಿನೈಟ್ ವಾಲ್ಯೂಮನ್ನು ಹೊಂದಿರುತ್ತೆ, ಬಟ್ ಡೆಫಿನೈಟ್ ಶೇಪ್ ಅನ್ನೋದು ಹೊಂದಿರೋದಿಲ್ಲ ಅನ್ನೋದು ಕೂಡ ನಾವು ಸ್ಟಡಿಯನ್ನು ಮಾಡಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ಗ್ಯಾಸಸ್ಸಲ್ಲಿ ಇರುವಂತಹ ಎಲ್ಲ ಪಾರ್ಟಿಕಲ್ಸ್ಗಳು ಕೂಡ ಬಹಳ ದೂರದಲ್ಲಿ ಇರೋದರಿಂದ ಗ್ಯಾಸಿಗೆ ಯಾವುದೇ ರೀತಿಯ ಡೆಫಿನೈಟ್ ಶೇಪ್ ಆಗಲಿ ಡೆಫಿನೈಟ್ ವಾಲ್ಯೂಮ್ ಅನ್ನೋದು ಇರೋದಿಲ್ಲ ಅನ್ನೋದನ್ನು ನಾವು ನಿನ್ನೆ ಮಾಡಿದ್ದೀವಿ, ಅಂದರೆ ಸ್ಟಡಿಯನ್ನು ಮಾಡಿದ್ದೀವಿ. ಈಗ ಮ್ಯಾಟ್ರ್ ಅನ್ನೋದನ್ನು ನಾವು ಈ ದಿನ ಮತ್ತೆ ಸ್ಟಾರ್ಟ್ ಮಾಡೋಣ. ಟುಡೇ ಲೆಟ್ ಅಸ್ ಸ್ಟಾರ್ಟ್ ಅಬೌಟ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್. ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರಲ್ಲಿ ಮ್ಯಾಟರ್ ಕ್ಯಾನ್ ಬಿ ಮೇನ್ಲಿ ಕ್ಲಾಸಿಫೈಡ್ ಆ್ಯಸ್ ಪ್ಯೂರ್ ಸಬ್ಸ್ಟೆನ್ಸಸ್ ಆ್ಯಂಡ್ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸಸಲ್ಲಿ ಮತ್ತು ನಾವು ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ಗಳಾಗಿ ನಾವು ಕ್ಲಾಸಿಫಿಕೇಷನ್ಸನ್ನು ಮಾಡಬಹುದು. ಅದೇ ರೀತಿ ಮಿಕ್ಸ್ಚರ್ ಅನ್ನೋದನ್ನು ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತು ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ ನಾವು ಕ್ಲಾಸಿಫಿಕೇಷನ್ಸನ್ನು ಮಾಡಬಹುದು. ಈಗ ಮೊದಲನೇದಾಗಿ ಮಿಕ್ಸ್ಚರ್ ಅಂದರೆ ಏನು ಅಂತೇಳಿ ನಾವು ನೋಡ್ತಾ ಹೋಗೋಣ. ಎ ಮಿಕ್ಸ್ಚರ್ ಕಂಟೈನ್ಸ್ 2 or more substances present in it in any ratio. Okay? A mixture contains 2 or more substances present in it in any ratio. Okay, that may be homogeneous ಆಗಿರ್ಬೋದು ಅಥವಾ ಹೆಟರೋಜಿನಿಯಸ್ ಮಿಕ್ಸ್ಚರ್ ಕೂಡ ಆಗಿರ್ಬೋದು. ಒಟ್ಟಿಗೆ ಮಿಕ್ಸ್ಚರ್ ಅಂದರೆ that contains 2 or more substances present in it that is in any ratio that is called as mixture ಅಂತ ಹೇಳಿ ಕರೆಯುವಂತಹದ್ದು. ಮಿಕ್ಸ್ಚರಲ್ಲಿ ನಾವು 2 ಟೈಪ್ಸನ್ನು ನೋಡಿದ್ದೀವಿ. ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತು ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತಂದು. ಮೊದಲನೇದಾಗಿ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು ಅಂತ ಹೇಳಿ ಸ್ಟಡಿ ಮಾಡ್ತಾ ಹೋಗೋಣ. ಹೋಮೋ ಅಂದರೆ ಸೇಮ್ ಅಥವಾ ಸಿಂಗಲ್ ಫೇಜ್ ಅಂತೇಳಿ ನಾವು ಕರೆಯುವಂತಹದ್ದು. ಓಕೆ, ಮಿಕ್ಸ್ಚರ್ ಆಫ್ 2 or more substances forming a single phase and having uniform composition is called homogeneous mixture. Once I will repeat, mixture of 2 or more substances forming a single phase and having uniform composition is called homogeneous mixture. ಒಂದು ಎಕ್ಸಾಂಪಲ್ ಕೊಡೋದಾದರೆ ಶುಗರ್ ಸೊಲ್ಯೂಷನ್ ಇನ್ ವಾಟರ್. ಒಂದು ಬೀಕರಲ್ಲಿ ನೀರನ್ನು ತಗೊಂಡು ಅದಕ್ಕೆ ನಾವು ಸಕ್ಕರೆಯನ್ನು ಹಾಕಿದಾಗ ಒಂದು ಸ್ವಲ್ಪ ಸ್ಟಿರ್ ಮಾಡಿದರೆ ಚಮಚವನ್ನು ತಗೊಂಡು ಕಲಕಿದಾಗ ಶುಗರ್ ಅನ್ನೋದು ನೀರಲ್ಲಿ ಏನಾಗುತ್ತೆ, ಸುಲಭವಾಗಿ ನಾವು ಕರಗುತ್ತದೆ. ಓಕೆ, ಆಗ ನಮಗೆ ಶುಗರ್ ಸೊಲ್ಯೂಷನ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಆ ವಾಟ್ರಲ್ಲಿ ಶುಗರ್ ಪಾರ್ಟಿಕಲ್ಸ್ಗಳು ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಡೈರೆಕ್ಷನ್ಸಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಇರೋದ್ರಿಂದ ಅದು ಸಿಂಗಲ್ ಫೇಜನ್ನು ಫಾರ್ಮೇಷನ್ ಮಾಡಿರುವಂತಹದ್ದು. ಆದ್ದರಿಂದ ನಮಗೆ ಆ ಸಚ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ ನಾವು ಕರೆಯುವಂತಹದ್ದು. ಓಕೆ, ನೆಕ್ಸ್ಟು ಹೆಟರೋಜಿನಿಯಸ್ ಮಿಕ್ಸ್ಚರಿಗೆ ಬಂದರೆ, ಹೆಟರೋಜಿನಿಯಸ್ ಮಿಕ್ಸ್ಚರ್ ಮೀನ್ಸ್ ಮಿಕ್ಸ್ಚರ್ ಆಫ್ 2 or more substances forming many phases and does not have uniform composition throughout is called heterogeneous mixture. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ. ಮಿಕ್ಸ್ಚರ್ ಆಫ್ 2 or more substances forming many phases and does not have uniform composition throughout is called heterogeneous mixture. ಎಕ್ಸಾಂಪಲ್ ಕೊಡೋದಾದರೆ ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಈಥರನ್ನು ಕೊಟ್ಟರೆ ಆ ಎರಡನ್ನ ಮಿಕ್ಸ್ ಮಾಡಿದಾಗ ವಾಟರಿನ ಫೇಜೇ ಒಂದು ಕಡೆ ಇರುತ್ತೆ, ಈಥರನ ಫೇಜೇ ಒಂದು ಕಡೆ ಇರುತ್ತೆ. ಇನ್ನೂ ಸುಲಭವಾದ ಎಕ್ಸಾಂಪಲ್ ಅಂತಂದರೆ ನಾವು ನೀರಿಗೆ ಮರಳನ್ನು ಹಾಕಿದರೆ, ಒಂದು ಬೀಕರಲ್ಲಿ ನಾವು ನೀರನ್ನು ತಗೊಳ್ಳಿ ಮತ್ತು ಮರಳನ್ನು ತಗೊಳ್ಳಿ. ಓಕೆ, ಮರಳು ಬಂದು ಏನಾಗುತ್ತೆ ಅಂದರೆ ಬಾಟಮಲ್ಲಿ ಸೆಟ್ ಆಗುತ್ತೆ, ಸುಲಭವಾಗಿ ನಮಗೆ ಕಾಣುತ್ತೆ. ಅಂದರೆ ಮರಳಿಂದ ಲೇಯರೇ ಬೇರೆ ಆಗುತ್ತೆ, ನೀರಿನ ಲೇಯರೇ ಬೇರೆ ಆಗಿರುತ್ತೆ. ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ ನಾವು ಕರೆಯುವಂತಹದ್ದು. Okay, next we come to the pure substances.
Pure substances is a form of matter with definite and constant composition with definite chemical properties. ನೋಡಿ, ಪ್ಯೂರ್ ಸಬ್ಸ್ಟೆನ್ಸಸ್ಸಲ್ಲಿ ಯಾವತ್ತೂ ಕೂಡ ಕಾಂಪೋಸಿಷನ್ನು ಕಾನ್ಸ್ಟೆಂಟ್ ಆಗಿರಬೇಕು ಮತ್ತು ಕೆಮಿಕಲ್ ಪ್ರಾಪರ್ಟೀಸು ಕೂಡ ಅವು ಸೇಮ್ ಆಗಿ ಇದ್ದರೆ ಸಚ್ ಸಬ್ಸ್ಟೆನ್ಸ್ಗಳನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ವಾಟರ್ ಕೂಡ ಆಗಿರ್ಬೋದು. ಈಗ ವಾಟರ್ ನಮಗೆ ಅದರ ಫಾರ್ಮುಲಾ ಗೊತ್ತು, H2O ಅಂತದ್ದು. ಅಂದರೆ ಹೈಡ್ರೋಜನ್ 2 ರೇಷಿಯೋದಲ್ಲಿರುತ್ತೆ, ಆಕ್ಸಿಜನ್ 1 ರೇಷಿಯೋದಲ್ಲಿರುತ್ತೆ. ಹೈಡ್ರೋಜನಿನ ತೂಕ 1, ವಾಟರಿನ ತೂಕ 1, ಆಕ್ಸಿಜನ್ನ ತೂಕ 16 ಇರುತ್ತೆ. ಅಲ್ಲಿ 16 ಎರಡನ್ನು ಕೂಡ ನಾವು ಡಿವೈಡ್ ಮಾಡಿದರೆ 1:8 ರೇಷಿಯೋ ಅಂತೇಳಿ ನಮಗೆ ಬರುವಂಥದ್ದು. ಅದರ ಕಾಂಪೋಸಿಷನ್ ಯಾವತ್ತೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಸೇಮ್ ಆಗಿರುತ್ತೆ. ಅಂತಹ ಒಂದು ಸಬ್ಸ್ಟೆನ್ಸ್ಗಳಿಗೆ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಆರ್ ಪ್ಯೂರ್ ಸಬ್ಸ್ಟೆನ್ಸಸ್ and elements are made up of only one type of elements. ಓಕೆ, ಒಂದು ಎಲಿಮೆಂಟ್ ಅಂದರೆ ಅದರಲ್ಲಿರುವಂತಹ ಆಟಮ್ಸ್ಗಳು ಕೂಡ ಏನಾಗಿರ್ತವೆ ಅಂದರೆ ಎಲಿಮೆಂಟ್ಸ್ ಅಂದರೆ ಅದರಲ್ಲಿರುವಂತಹ ಆಟಮ್ಸ್ಗಳು ಪ್ರಾಪರ್ಟೀಸ್ ಕೂಡ ಸೇಮ್ ಆಗಿರ್ತವೆ. ಎಕ್ಸಾಂಪಲ್ಸ್ ಸೋಡಿಯಂ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಹೈಡ್ರೋಜನ್ ಕೂಡ ಆಗಿರ್ಬೋದು. ದೇರ್ ಆರ್ 118 ಎಲಿಮೆಂಟ್ಸ್ ಆರ್ ನೋನ್ ಸೋ ಫಾರ್. ಓಕೆ, ನೆಕ್ಸ್ಟ್ ಕಾಂಪೌಂಡ್ಸ್. ಓಕೆ, ಕಾಂಪೌಂಡ್ಸ್ ಆರ್ ಪ್ಯೂರ್ ಸಬ್ಸ್ಟೆನ್ಸಸ್ when 2 or more atoms of different elements combine, the molecule of a compound is formed. ನೋಡಿ, 2 ಅಥವಾ 3 ಸಬ್ಸ್ಟೆನ್ಸ್ಗಳು ಕಂಬೈನ್ ಆದಾಗ ನಮಗೆ 1 ಮೋಲ್ ಆಫ್ ಕಾಂಪೌಂಡ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಉದಾಹರಣೆ H2O ಇದೆ, ವಾಟರಲ್ಲಿ 2 ಹೈಡ್ರೋಜನ್ ಆಟಮ್ಸ್ಗಳಿದ್ದಾವೆ ಮತ್ತು 1 ಆಕ್ಸಿಜನ್ ಆಟಮ್ ಇದೆ. ಆದ್ದರಿಂದ ವಾಟರ್ ಅನ್ನೋದನ್ನು ನಾವು ಕರಿತೀವಿ ಅಂದರೆ ಕಾಂಪೌಂಡ್ ಅಂತಲೇ ಕರೆಯುವಂಥದ್ದು. ಅದೇ ರೀತಿ ಅಮೋನಿಯಾವನ್ನು ತಗೊಂಡ್ರೆ 1 ನೈಟ್ರೋಜನ್ ಆಟಮ್ ಇದೆ, ಹೈಡ್ರೋಜನ್ನ 3 ಆಟಮ್ಸ್ಗಳು ಇದ್ದಾವೆ. ಆದ್ದರಿಂದ 3 ಆಟಮ್ಸ್ಗಳು ಸೇರಿಬಿಟ್ಟು ಒಂದು ನಮಗೆ ನೈಟ್ರೋಜನ್ ಮಾಲಿಕ್ಯೂಲ್ ಅನ್ನೋದು ಫಾರ್ಮೇಷನ್ ಆಗಿರುವಂಥದ್ದು. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಅಷ್ಟೇ. ಕಾರ್ಬನ್ ಡೈಆಕ್ಸೈಡಲ್ಲಿ ಕಾರ್ಬನ್ ಇದೆ ಮತ್ತು ಆಕ್ಸಿಜನ್ ಕೂಡ ಇರುವಂಥದ್ದು. ಓಕೆ, ನೆಕ್ಸ್ಟ್ ಟು ಸ್ಟಡಿ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಮೇನ್ಲಿ ದೇರ್ ಆರ್ 2 ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಒನ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್ and another one is chemical properties. Physical properties. The physical properties which can be measured or observed without changing the identity or composition of the substance are called physical properties. ನಾವು ಫಿಸಿಕಲ್ ಪ್ರಾಪರ್ಟೀಸನ್ನು ಮೆಜರ್ ಮಾಡೋದು ಅಥವಾ ಅಬ್ಸರ್ವ್ ಮಾಡಬೇಕಾದ್ರೆ ಆ ಒಂದು ಕಾಂಪೌಂಡಿನ ಒಂದು ಐಡೆಂಟಿಟಿ ಮತ್ತು ಕಾಂಪೋಸಿಷನ್ ಯಾವ ಕಾರಣಕ್ಕೂ ಕೂಡ ಚೇಂಜ್ ಆಗಬಾರ್ದು. ಓಕೆ, ಅಂತಹ ಒಂದು ಪ್ರಾಪರ್ಟಿ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಉದಾಹರಣೆ ಒಂದು ಕಲರ್ ಇರ್ಬೋದು, ಓಡರ್ ಇರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು ಮತ್ತು ಡೆನ್ಸಿಟಿ ಇರ್ಬೋದು. ಇವುಗಳನ್ನು ನಾವು ಏನು ಕರಿತೀವಿ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ ನಾವು ಕರೆಯುವಂಥದ್ದು. ನೆಕ್ಸ್ಟ್ ವಾಟ್ ಟು ಸ್ಟಡಿ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಬೇಕಾದ್ರೆ the properties which can be observed and measured only allowing the substance to undergo change in its identity and composition are called chemical properties. ನೋಡಿ, ನಾವು ಫಿಸಿಕಲ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಬೇಕಾದ್ರೆ ಕಾಂಪೌಂಡ್ಸಿನ ಐಡೆಂಟಿಟಿ ಆಗಲಿ ಕಾಂಪೋಸಿಷನ್ ಆಗಲಿ ಚೇಂಜ್ ಆಗಲಿಲ್ಲ. ಆದರೆ ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಕಾಂಪೌಂಡಿನ ಐಡೆಂಟಿಟಿನೂ ಕೂಡ ಚೇಂಜ್ ಆಗುತ್ತೆ ಮತ್ತು ಕಾಂಪೋಸಿಷನ್ ಕೂಡ ಏನಾಗುತ್ತೆ ಚೇಂಜ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಪ್ರಾಪರ್ಟೀಸ್. ಉದಾಹರಣೆ ಅಸಿಡಿಟಿ ಹೇಳ್ಬೋದು, ಬೆಸಿಸಿಟಿ ಹೇಳ್ಬೋದು ಮತ್ತು ಕಂಬಸ್ಟಿಬಿಲಿಟಿ ಕೂಡ ದೀಸ್ ಆರ್ ದಿ ಮೇನ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ SI ಯೂನಿಟ್ಸ್. ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ನಾವು ನಮ್ಮ ದೇಶದಲ್ಲಿ ಯಾವ ರೀತಿಯ ಅಳತೆಗಳನ್ನು ಉಪಯೋಗಿಸ್ತವೋ, ಈಗ ಬಟ್ಟೆಗಳನ್ನು ಅಳತೆ ಮಾಡಬೇಕಾದ್ರೆ ಮೀಟ್ರಲ್ಲಿ ಹೇಳ್ತೀವಿ, ತೂಕವನ್ನು ಅಳತೆ ಮಾಡಬೇಕಾದ್ರೆ ಕಿಲೋಗ್ರಾಮ್ಸಲ್ಲಿ ಹೇಳ್ತೀವಿ, ಟೈಮನ್ನು ಹೇಳಬೇಕಾದ್ರೆ ಅವರ್ಸಲ್ಲಾದರೂ ಹೇಳ್ತೀವಿ, ಸೆಕೆಂಡ್ಸಲ್ಲಾದರೂ ಹೇಳ್ತೀವಿ, ಮಿನಿಟ್ಸಲ್ಲೂ ಕೂಡ ಹೇಳ್ತೀವಿ. ಅದೇ ನಾವು ಬೇರೆ ದೇಶಕ್ಕೆ ಹೋದರೂ ಕೂಡ ಅವರು ಸಹ ಇದೇ ಮೆಜರ್ಮೆಂಟ್ಗಳನ್ನು ಉಪಯೋಗಿಸೋದಕ್ಕೆ ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಈ SI ಯೂನಿಟ್ಸಲ್ಲಿ ಮೇಯ್ನ್ 7 ಬೇಸ್ ಯೂನಿಟ್ಸ್ ಅನ್ನೋದು ಇರುವಂಥದ್ದು. ಯಾವ 7 ಬೇಸ್ ಯೂನಿಟ್ಸ್ ಅಂತ ಅಂದರೆ ಮಾಸ್, ಲೆಂತ್, ಟೈಮ್, ಟೆಂಪ್ರೇಚರ್, ಎಲೆಕ್ಟ್ರಿಕ್ ಕರೆಂಟ್, luminous intensity and amount of substance.
ಮಾಸಿಗೆ ನಾವು ಯೂನಿಟ್ ಏನಂತ ಕೊಡ್ತೀವಿ ಅಂದರೆ ಕಿಲೋಗ್ರಾಮ್ಸ್ ಅಂತ ಕೊಡ್ತೀವಿ, ಸಿಂಬಲ್ ಕೆ ಜಿ. ಲೆಂತ್ಗೆ ಯೂನಿಟ್ಟು ಮೀಟರ್, ಸಿಂಬಲ್ ಈಸ್ ಎಮ್. ಟೈಮಿಗೆ ಸೆಕೆಂಡ್ಸ್, ಸಿಂಬಲ್ ಈಸ್ ಎಸ್. ಟೆಂಪ್ರೇಚರಿಗೆ ಕೆಲ್ವಿನ್, ಸಿಂಬಲ್ ಈಸ್ ಕೆ. ಎಲೆಕ್ಟ್ರಿಕ್ ಕರೆಂಟನ್ನು ಆಂಪರ್ಸಲ್ಲಿ ಮೆಜರ್ ಮಾಡ್ತೀವಿ, ಸಿಂಬಲ್ ಎ. ಲೂಮಿನಸ್ ಇಂಟೆನ್ಸಿಟಿಯನ್ನು ನಾವು ಕ್ಯಾಂಡಲಾ ಯೂನಿಟ್ಸಲ್ಲಿ ಮೆಜರ್ ಮಾಡ್ತೀವಿ, ಸಿಂಬಲ್ ಸಿ ಡಿ. ಆನಂತರ ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ನಾವು ಮೋಲಲ್ಲಿ ಮೆಜರ್ ಮಾಡ್ತೀವಿ, ದ ಸಿಂಬಲ್ ಈಸ್ ಮೋಲ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್. ಓಕೆ, ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. Mass of a substance is the amount of matter present in it. That is called as mass of a substance. Next, weight of a substance. Weight of a substance is the force exerted by gravity on an object. ನೋಡಿ, ಮಾಸ್ಗೂ ಮತ್ತು ವೆಯ್ಟಿಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ ಅಂತಂದು. ಓಕೆ, ಮಾಸ್ ಅನ್ನೋದು ಏನಿದೆಯಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ತಾ ಹೋಗ್ತೀನಿ. Difference between mass and weight of a substance. Today, mass of a substance is constant, but weight of a substance is varies from place to place. Mass ಅನ್ನೋದು ನಾವು ಈ ಪ್ಲೇಸಲ್ಲಿ ಮೆಜರ್ ಮಾಡಿದರೂ ಕೂಡ ಅಷ್ಟೇ ಇರುತ್ತೆ, ಬೇರೆ ಪ್ಲೇಸಲ್ಲಿ ಮೆಜರ್ ಮಾಡಿದರೂ ಕೂಡ ಅಷ್ಟೇ ಇರುತ್ತೆ. ಆದರೆ ವೆಯ್ಟ್ ಅನ್ನೋದು ಹಾಗಿರಲ್ಲ. ಇಲ್ಲಿ ಒಂದು ತೂಕವನ್ನು ತೋರಿಸಿದ್ರೆ ಬೇರೆ ಕಡೆ ಇನ್ನೊಂದು ತೂಕವನ್ನು ತೋರಿಸ್ಬೋದು. ವೆಯ್ಟ್ ಯಾಕೆ ಆ ರೀತಿ ವೇರಿ ಆಗುತ್ತೆ ಅಂದರೆ ಡ್ಯೂ ಟು ಚೇಂಜ್ ಇನ್ ಗ್ರಾವಿಟಿ. ಓಕೆ, ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ mass and weight. Okay, next, prefixes used in SI system for decimal fractions or multiples of units. There are 3 columns. For example, multiple 10 to the power of minus 24 is called as lecto, symbol is Y. 10 to the power of minus 21, jepto, symbol is Z. 10 to the power of minus 18, atto, A. 10 to the power of minus 15, femto, F. 10 to the power of minus 12 pico, symbol is P. 10 to the power of minus 9, that is nano, symbol is N. 10 to the power of minus 6 micro, symbol is mu. 10 to the power of minus 3 milli, symbol is small m. 10 to the power of minus 2 centi, symbol is C. 10 to the power of minus 1 is deci, symbol is D. These are the ಫ್ರಾಕ್ಷನ್ಸ್. ಅಂದರೆ ಮೈನಸ್ ಪವರಲ್ಲಿ ಮೈನಸನ್ನು ಹೊಂದಿರುವಂಥದ್ದು. ಈಗ ಪವರಲ್ಲಿ ಪಾಸಿಟಿವ್ ಅನ್ನು ಹೊಂದಿರುವಂಥದ್ದು. ಫಾರ್ ಎಕ್ಸಾಂಪಲ್ 10 ಆರ್ 10 to the power of plus 1, that is deca, symbol is DA. 10 to the power of 2, that is hecta, symbol is H. 10 to the power of minus 3 kilo, symbol is K. 10 to the power of 6, that is mega, capital M. 10 to the power of 9 giga, symbol is capital G. 10 to the power of 12, that is tera, symbol is capital T. 10 to the power of 15, that is peta, symbol is P. Okay, today I will stop this chapter. Thank you.